ಹೊಸದಾಗಿ ಅಂತ ಹೇಳಿ ಏನೇನೋ ತರ್ತೀವಿ, ಬೆಂಗಳೂರನ್ನ ಸ್ವಚ್ಛ ಮಾಡ್ತೀವಿ, ಸುಂದರ ಮಾಡ್ತೀವಿ, ಹೈಟೆಕ್ ಮಾಡ್ತೀವಿ ಅನ್ನೋದು ಬಿಲ್ಗಳು ಸ್ಯಾಂಕ್ಷನ್ ಮಾಡೋದು, ಈ ರೀತಿ ಬೀಗ ಜಡಿದ್ಬಿಟ್ಟು ಹೋಗ್ಬಿಡೋದು. ಇದಕ್ಕೆ ಯಾರು ಹೊಣೆ? ಈಗ ನೀವೇ ಹೇಳಿ. ಇವಾಗ ಯಾರು ಹೊಣೆ? ಇದು ಅರ್ಥನೇ ಇಲ್ವಾ? ವೀಕ್ಷಕರೇ ನೋಡಿ, ಇದು ಜಯನಗರದ ಥರ್ಡ್ ಬ್ಲಾಕ್. ಇಲ್ಲಿ ಈ ಟಾಯ್ಲೆಟ್ಗಳು ಅಂತ ಮಾಡಿಟ್ಟಿದ್ದಾರೆ. ಆದರೆ ಈ ಟಾಯ್ಲೆಟ್ಗಳನ್ನು ಅಂತ ಮಾಡೋದು ಬಿಲ್ ಸ್ಯಾಂಕ್ಷನ್ಗಳು ಮಾಡಿಸ್ಕೊಳ್ಳೋದು. ಆದರೆ ಅದನ್ನು ಬಳಕೆ ನೋಡಿ, ಇದು ಬೀಗ ಹಾಕ್ಬಿಟ್ಟು ಇಟ್ಬಿಡೋದು. ಎರಡಿದೆ, ಎರಡು ಅಷ್ಟೇ ಶಿಥಿಲಾವಸ್ಥೆ. ನೋಡಿದ್ರಾ? ಹೊಸದಾಗಿ ಅಂತ ಹೇಳಿ ಏನೇನೋ ತರ್ತೀವಿ, ಬೆಂಗಳೂರನ್ನು ಸ್ವಚ್ಛ ಮಾಡ್ತೀವಿ, ಸುಂದರ ಮಾಡ್ತೀವಿ, ಹೈಟೆಕ್ ಮಾಡ್ತೀವಿ ಅನ್ನೋದು ಬಿಲ್ಗಳು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು, ಈ ರೀತಿ ಬೀಗ ಜಡಿದ್ಬಿಟ್ಟು ಹೋಗ್ಬಿಡೋದು. ನೀವು ಹೇಳಿ ಸರಿನಾ? ಸಾರ್ವಜನಿಕರ ತೆರಿಗೆ ಹಣವನ್ನು ಈ ಥರ ಯೋಜನೆಗಳು ಮಾಡೋದು, ಅದು ಕೆಲವೇ ದಿನ ಆಮೇಲೆ ಬಿಟ್ಬಿಡೋದು. ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ ಯಾರು ಹೊಣೆ? ಈಗ ನೀವೇ ಹೇಳಿ. ಇವಾಗ ಇದಕ್ಕೆ ಯಾರು ಹೊಣೆ? ಇದು ದುಡ್ಡೆಲ್ಲ ಹೋಯ್ತು, ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಅದೆಲ್ಲ ಈಗೆಲ್ಲ ಈ ಸ್ಟೀಲ್ ರೇಖೆಗಳಲ್ಲಿ ಮಾಡಿಟ್ಟಿರೋದು, ಈ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಗೆ ಅರ್ಥನೇ ಇಲ್ವಾ?